ನಮಸ್ಕಾರ ವೀಕ್ಷಕರೇ. ಶಿಕ್ಷಣ ಇಲಾಖೆ ಅಂದ್ರೆ ಜವಾಬ್ದಾರಿ ಜಾಸ್ತಿ, ಪ್ರಚಾರ ಕಡಿಮೆ. ಆದ್ರೆ ಆ ಇಮೇಜ್ ಅನ್ನ ಚೇಂಜ್ ಮಾಡಿದವರು ಕೇವಲ 2 ವರ್ಷದಲ್ಲಿ ಶಿಕ್ಷಣ ಇಲಾಖೆನ ಹೆಂಗೆ ಚೇಂಜ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು ಮಧು ಬಂಗಾರಪ್ಪ ಅವರು. ಅವ್ರ ಜೊತೆನೇ ಇದೀವಿ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲ, ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು ನಮ್ಮ ಕ್ಷೇತ್ರಕ್ಕೆ ಬಂದು. ಎಲೆಕ್ಷನ್ ಟೈಮಿಗೆ ಬರ್ತಾ ಇದ್ರಿ. ಉತ್ತರ ಪ್ರತಿ ಉತ್ತರ ಎಲ್ಲ ಇರ್ತದೆ, ಎಲ್ಲಾ ತರದ್ದು ಇರ್ತದೆ. ಅದು ಇರ್ಬೇಕು, ಅವಾಗ್ಲೇನೆ ನಮಗೂ ಗೊತ್ತಾಗುತ್ತೆ. ಆದ್ರೆ ನಾವು ಬರೀ ಎಲೆಕ್ಷನ್ ಟೈಮಿಗೆಲ್ಲ ಪಬ್ಲಿಸಿಟಿಗೆ ನಾವು ಮಾಡಿರ್ತಕ್ಕಂಥ ಕೆಲಸ ನೀವು ಕೂಡ ಈಗಿರ್ತಕ್ಕಂಥ ಸಂದರ್ಭ ಹೆಂಗೆ ಅಂತ ತೋರಿಸ್ತಿರಲ್ಲ. ಹೌದು, ಅದು ಬಹಳ ಸಂತೋಷ ಯೋಗೇಶ್ವರ. ಅದು ನೀವು ಇಲ್ಲಿ ಬಂದಿದ್ದಕ್ಕೆ ನಿಮಗೂ ಕೂಡ ಶುಭಾಶಯಗಳನ್ನ ನಾನು ಎಲ್ಲಾ ವೀಕ್ಷಕರ ಪರವಾಗಿ, ನಿಮ್ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಸ್ನೇಹಿತರ ಪರವಾಗಿ, ನನ್ನ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ. ಸರ್, ಮೊದಲನೇದಾಗಿ ನನಗೆ ಕೇಳ್ಬೇಕು, ನಾನು ಅನ್ಕೊಂಡಿದ್ದು ನಿಮ್ ಇಂಟರ್ವ್ಯೂ ಅಂತ ತಕ್ಷಣ ಅನ್ಕೊಂಡಿದ್ದು, ಶಿಕ್ಷಣ ಇಲಾಖೆ ಅಂದ್ರೆ ತುಂಬಾ ಜವಾಬ್ದಾರಿ, ಮಕ್ಕಳು ಜಾಸ್ತಿ, ಸವಾಲುಗಳು ಜಾಸ್ತಿ, ಆಮೇಲೆ ವರ್ಷ ಅಪ್ಡೇಟ್ ಆಗ್ತಾ ಇರಬೇಕು. ಅದರಲ್ಲಿ ನೀವು ತಂದಂತ ಪಾಲಿಸಿಗಳು, ಎಸ್ಪೆಷಲಿ ಸಪ್ಲಿಮೆಂಟರಿ ಹೆಚ್ಚು ಮಾಡಿಕೊಟ್ಟಿದ್ದು ಇಡೀ ರಾಜ್ಯದಲ್ಲಿ, ಅದ್ರ ಬಗ್ಗೆ ತುಂಬಾ ಜನಕ್ಕೆ ಖುಷಿ ಇದೆ. ಹೇಗ್ ಬಂತ ಥಾಟ್ ಅಂತ? ಇಲ್ಲ, ಏನಾಗುತ್ತೆ, ನನಗೆ ಒಂದು ಅಭ್ಯಾಸ ಇದೆ. ನಾನು ಸೋಲನ್ನ ತುಂಬಾ ಅರ್ಲಿ ಸ್ಟೇಜ್ ಅಲ್ಲೇ ನೋಡ್ಬಿಟ್ಟೆ. ಹೌದು ಸರ್. ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ಆಲ್ಸೋ. ಓಕೆ. ನಾನು ಅದ್ರ ಡೀಟೇಲ್ಸ್ ಹೋಗೋದಿಲ್ಲ. ಅದ್ರಲ್ಲಿ ನಮ್ಮ ತಂದೆಯವ್ರು ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ್ಲು, ಮತ್ತೆ ಕಟ್ಕೊಳ್ಳೋ, ಏನೋ ಫೇಲ್ ಆಗ್ಬಿಟ್ಟಿ ಅಂತೆ, ಮತ್ತೆ ಕಟ್ಕೊ, ಫೇಲ್ ಆಗ್ಬೇಡ ಅಷ್ಟೇ ಹೇಳೋರು. ಅದನ್ನ ಗಾಬರಿ ಮಾಡಿ ಏನೋ ಹೆದರ್ಸ್ತಕ್ಕಂಥದ್ದು ವ್ಯವಸ್ಥೆ ಬರ್ಲಿಲ್ಲ. ರಾಜಕಾರಣಕ್ಕೆ ಸಡನ್ ಆಗಿ ನನ್ನನ್ನ ತಂದ್ಬಿಟ್ರು. ಫಾದರು ಈ ಸೈಡ್ ಇಲ್ಲ, ನಮ್ಮಿಂದ ಮನೆಯಿಂದಾನೇ ಒಂದು ತಪ್ಪಾಗಿದೆ, ಸ್ವರ್ಮ ಕ್ಷೇತ್ರದಿಂದಾನೇ ನಾನು ಇಷ್ಟು ಮೇಲ್ ಬಂದಿರೋದು. ಸೊ ಇವತ್ತು ನೀನ್ ಅದ್ ಸರಿ ಮಾಡ್ಬೇಕಂದ್ರೆ ಅನಿವಾರ್ಯವಾಗಿ ನೀನೇ ನಿಲ್ಬೇಕಾಗತ್ತೆ. ಅದು ಆಬ್ವಿಯಸ್ಲಿ ನನ್ನ ಬ್ರದರ್ ವಿರುದ್ಧ ನಿಲ್ಬೇಕು ಅಂತ ಹೇಳಿ ಅವರೇ ಡಿಸಿಷನ್ ತಗೊಂಡಿದ್ದು. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬೇಡ ಕೆಟ್ಟಕೊಳಕ ಎಲ್ಲ ಇದು ಮಾಡ್ತಾರೆ. ಬಟ್ ಅದೇನಾಗ್ತದೆ, ಅವರು ದೇ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಯಾಕಂದ್ರೆ ಮಾಡ್ಬೇಕಾದ್ರೆ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತಾರೆ ಅಂತ. ನಾನ್ ಬಂಗಾರಪ್ಪ ಅವ್ರ ಮಗನಾಗಿ ನನ್ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ತಂದೆಯವರು. ಅದೇ ನನಗೆ ಇವತ್ತು ನಿಮ್ ಪಕ್ಕ ಕುತ್ಕೊಂಡು ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇರೋದು. ನಿಜ. ಸೋಷಿಯಲ್ ಮೀಡಿಯಾದವ್ರಿಗೆ ಆನ್ಸರ್ ಕೊಡಲ್ಲ. ಬಟ್ ದೇಶನ ಉದ್ಧಾರ ಮಾಡೋದ್ರಲ್ಲಿ ನೀವು ಕೂಡ ಇದೀರಿ, ಮಾಧ್ಯಮದವರು ಇದೀರಿ, ಪೊಲಿಟಿಷಿಯನ್ಸ್ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ಮತದಾರರ ಪ್ರಭುಗಳು 5 ವರ್ಷಕ್ಕೆ ವೋಟ್ ಹಾಕಿ ಕುತ್ಕೊಳ್ಳೋದಲ್ಲ. ವೋಟ್ ಹಾಕಬೇಕಾದ್ರೆ ನಮ್ಮನ್ನ ಹಿಂಗ್ ಕೂರಿಸದೆ ಇರೋದಕ್ಕೆ ಅದು ಬರ್ಬೇಕು, ನಮ್ಮನ್ನ ಚೆಕ್ ಮೇಟ್ ಅಲ್ಲಿ ಇಡಬೇಕಾಗತ್ತೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಎನಿವೇ, ದಟ್ ಇಸ್ ಹ್ಯಾಪನಿಂಗ್. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಯ್ತು, ನನಗೆ ಮುಂಚೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ್ಲೂ ಕೂಡ ಐ ಥಿಂಕ್ ನಿಮ್ ಕೈಲೂ ಹಂಚ್ಕೊಂಡಿದ್ದೀನಿ ಭಾರತದಲ್ಲಿ ಎಷ್ಟೊಂದ್ಸತಿ. ನನಗೆ ಯಾವ್ದೋ ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸುರ್ಜೇವಾಲಾ ಸಾಹೇಬ್ರು, ಮತ್ತೆ CM ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ಅವ್ರು 3 ಜನರು ಎಲ್ಲ ಫೈನಲ್ ಪಟ್ಟಿ ಮಾಡಿದ್ರು ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟ್ಲಿ ಹೌ ಇಟ್ ವೆಂಟ್. ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರು ಬಂದು ನಮ್ಮ ತಂದೆಯವ್ರಿಗೆ ಬಹಳ ಆತ್ಮೀಯರು. ಸೊ ಅವ್ರು ಬಂದೆ, ಮದುವೆ ಇದು ಕೊಡ್ಬೇಡಿ ಸರ್, ಇದು ಬಹಳ ಈಸಿ, ಅವನಿಗೆ ಸ್ವಲ್ಪ ಕಷ್ಟದ ಕೊಡಿ, ಕಷ್ಟದ ಚೆನ್ನಾಗಿ ನಿಭಾಯಿಸ್ತಾನೆ. ಇದೇ ಇಂಪಾರ್ಟೆಂಟ್. ಅಂದ್ರೆ ಕಷ್ಟದ ಚೆನ್ನಾಗಿ ನಿಭಾಯಿಸ್ತಾನೆ ಅನ್ನೋದು ಒಬ್ಬ ದೊಡ್ಡ ಲೀಡರ್ ಹೇಳಿದಾಗ ನನಗೆ ಬಹಳ ಸಂತೋಷ. ಅದನ್ನ ಯಾವತ್ತೂ ಕೂಡ ಹೇಳ್ಕೊಳ್ತೀನಿ. ಅದೇ ರೀತಿ CM ಅವ್ರು ಹೇಳಿದ್ರಂತೆ, ಇಲ್ಲ ಅವ್ರು ಪಾಪ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಿನಿಸ್ಟರ್, ಎಷ್ಟು ದೊಡ್ಡ ಇಲಾಖೆ ಕೊಡಕ್ಕಲ್ಲ, 40% ಸ್ಟೇಟ್ ಇರೋದು ಯಾರ ಹತ್ರ ಇದ್ರೆ ಅದು ಶಿಕ್ಷಣ ಇಲಾಖೆ. ಹಂಗ್ ಮಾಡಕ್ಕಾಗಲ್ಲ. ದುಡ್ಡು ಜಾಸ್ತಿ ಇರುತ್ತೆ, ಪ್ಲಸ್ ವರ್ಕ್ ಜಾಸ್ತಿ ಇರುತ್ತೆ, ಆಮೇಲೆ ಬಹಳ ಸಮಸ್ಯೆಗಳು ಇರ್ತಕ್ಕಂಥದ್ದು ಇದು ಅಂತ. ಹೌದು ಸರ್, ಸಮಸ್ಯೆ ಚೆನ್ನಾಗ್ ಮಾಡ್ತಾನೆ, ಅವನು ಪರಿಹಾರ ಮಾಡ್ತಾನೆ, ನೀವ್ ಕೊಡಿ ಅಂತ ಹೇಳಿ. ಸುರ್ಜೇವಾಲಾ ಅವ್ರು, ಹೌದು ನಾನು ಕನ್ಫರೆನ್ಸ್ ಕೊಡ್ತೀನಿ, ಅವನಿಗೆ ಅದೇ ಕೊಡಿ ಅಂತ ಹೇಳಿದ್ದಾರೆ. ಅದೇ ಕೊಡಿ ಅಂದ ತಕ್ಷಣ CM ಸಿದ್ದರಾಮಯ್ಯ ಅವ್ರು ಆಯ್ತು ಅಂದ್ಬಿಟ್ಟು ನನಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ರು. ಕೊಟ್ಟಾಗ ನಾನು ಹೋಗಿ ಹೇಳ್ದೆ, ಸರ್ ಇದು ಬಹಳ ದೊಡ್ಡ ಇಲಾಖೆ ಅಂತ ಹೇಳಿ. ಸಾರಿ, ಅವ್ರು ಹೇಳಿದ್ರು, ಕರೆದ್ಬಿಟ್ಟು, ಮಧು ನೋಡು ಇದು ಬಹಳ ದೊಡ್ಡ ಇಲಾಖೆ. ಆಮೇಲೆ ಸುರ್ಜೇವಾಲಾ ಅವ್ರು ಹೇಳಿದ್ರು, ಇದು ದೊಡ್ಡ ಇಲಾಖೆ, ಇಡೀ ರಾಜ್ಯದಲ್ಲಿ ಹೆಸರು ಮಾಡ್ಬೋದು, ಚೆನ್ನಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೆಟ್ಟ ಹೆಸರು ಬರ್ಬೋದು. ಕರೆಕ್ಟ್. ಸ್ವಲ್ಪ ಕಷ್ಟದ ಇಲಾಖೆ ಇರೋದ್ರಿಂದ ನಿನ್ಗೆ ಅರ್ಥ ಆಗುತ್ತಲ್ಲ ಅಂತ ಹೇಳಿ. ಆಯ್ತು ಸರ್, ನೀವ್ ಏನ್ ಕೊಟ್ರೆ ನನಗೆ ಕೆಲಸ ಮಾಡ್ತೀನಿ. ನನ್ಗೆ ಅದೊಂದು ಅಭ್ಯಾಸ. ನಮ್ಮ ಫಾದರ್ ಯಾರಿಗ್ ಪೊಲಿಟಿಕ್ಸ್ ಅಂತ ಹೇಳಿ ಹೇಳ್ಕೊಡೋದಕ್ಕಿಲ್ಲ, ಆದ್ರೆ ನಮ್ಮ ಅವ್ರ ತಂದೆ ಅವ್ರು ನನಗೆ ಗುರು, ಮಾರ್ಗದರ್ಶಕರು ಇವತ್ತು ಕೂಡ. ಅಂಡ್ ಹೀಸ್ ಮೈ ಮೆಂಟರ್ ಅಂಡ್ ಹೀಸ್ ಮೈ ವೆಲ್ತ್ ಆಲ್ಸೋ. ಈಸ್ ಮೈ ವೆಲ್ತ್ ಆಲ್ಸೋ. ನಾನು ವೆಲ್ತ್ ನ ಕಾಪಾಡ್ಬೇಕಂದ್ರೆ ಅವ್ರ ಹೆಸರನ್ನ ಕಾಪಾಡ್ಕೋಬೇಕು. ನಾವು ಈ ಆಸ್ತಿ ಕಾಪಾಡೋದಲ್ಲ, ನಮ್ ತಂದೆಯವ್ರ ಹೆಸರೇ ದೊಡ್ಡ ಆಸ್ತಿ ಅಂದಾಗ ಆ ಹೆಸರನ್ನ ಕಾಪಾಡೋದೇ ದೊಡ್ಡ ಕೆಲಸ ನನಗೆ. ಆ ಪ್ರೋಸೆಸ್ ಅಲ್ಲಿ ಇದ್ದಾಗ ಏನ್ ಮಾಡಿದೆ, ನಾನು ಫಸ್ಟ್ ಡೇ ಹೋದಾಗ ಮೀಟಿಂಗ್ ಅಲ್ಲಿ ಅವ್ರು 10-11 IAS ಆಫೀಸರ್ಸ್ ಇದ್ದಾರೆ ನನ್ನ ಇಲಾಖೆಯಲ್ಲಿ. ಬಹಳ ದೊಡ್ಡ ಇಲಾಖೆ, 11 ಸಬ್ ಇಲಾಖೆಗಳಿದಾವೆ. ಸರಿ, ಹೆಂಗಪ್ಪ ಇದು, ಏನ್ ಮಾಡೋದು ಎಲ್ಲ ನೋಡ್ದೆ. ಫಸ್ಟ್ ಆಯ್ತು ತಿಳ್ಕೊಳ್ಳೋಣ ಅನ್ಬಿಟ್ಟು ಐ ಸ್ಟಾರ್ಟೆಡ್ ವಾರದಲ್ಲಿ sometimes 5 days, minimum 4 days, 4 ರಿಂದ ಒಂದು ವಾರದೊಳಗೆ 5 ದಿವಸ
ಮಧ್ಯಾಹ್ನ 2:30 ಮೀಟಿಂಗ್ಸ್ 4 hours to 7 hours ನಾನ್ ಸ್ಟಾಪ್. ಏನೇನಿದೆ ತಿಳ್ಕೊಂಡು ಅದಕ್ಕೆ ಸ್ಟಾರ್ಟಿಂಗು ನೀವು ಎಲ್ಲರೂ ಮಾಧ್ಯಮದವ್ರು ಬಂದ್ರೆ ನಾನು ಅಷ್ಟು ಈಸಿಯಾಗಿ ಕೈಗೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಸಿಕ್ಕಾಗ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕಾಗಿತ್ತು ಅನಿವಾರ್ಯ. ಆದ್ರೆ ಇವತ್ತು ನೀವೇನ್ ಕೇಳ್ಬೇಕು ನಾನೇ ಹೇಳ್ತೀನಿ. ಕೆಲವು ಗೊತ್ತಿಲ್ಲದೆ ಇರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಮೋಸ್ಟ್ಲಿ ಐ ನೋ ವಾಟ್ ಮೈ ಡಿಪಾರ್ಟ್ಮೆಂಟ್, ನಂಗೆ ಏನ್ ನನ್ನ ಡಿಪಾರ್ಟ್ಮೆಂಟ್ ಹೆಂಗಿದೆ, ಏನಿದೆ, ನನ್ನ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕೆಲ್ಲ ಗೊತ್ತಿರೋದ್ರಿಂದ ಅದನ್ನೆಲ್ಲ ಕಲ್ಕೊಂಡು ದೆನ್ ಅದು ಕಲಿತಾ ಬಹಳ ಶ್ರದ್ಧೆಯಿಂದ ನೋಡಿ. ಮೋಸ್ಟ್ಲಿ ನನ್ನ ಲೈಫ್ ಅಲ್ಲಿ ಓದೋದು ಇಷ್ಟು ಚೆನ್ನಾಗಿ ಮಾಡಿಲ್ಲ ಇರ್ಬೇಕು, ಈ ಎಲೆಕ್ಷನ್ ಇಷ್ಟು ಚೆನ್ನಾಗಿ ಮಾಡಿಲ್ಲ ನಾನು, ಎಲೆಕ್ಷನ್ ಮಾಡೋ ರೀತಿನ. ಬಟ್ ಇದನ್ನ ಕೊಟ್ಟಿರ್ತಕ್ಕಂಥ ಕೆಲ್ಸನ ಬಹಳ ವಿಶ್ವಾಸದಿಂದ, ಯಾಕಂದ್ರೆ ಈ ದೇಶದ ಭವಿಷ್ಯ ನಾನ್ ತಪ್ಪು ಮಾಡಕ್ ಆಗೋದಿಲ್ಲ. ಕರೆಕ್ಟ್. ನಾನ್ ತಪ್ಪು ಮಾಡಿದ್ರೆ ಮೋಸ್ಟ್ಲಿ ಅದು ದೇವ್ರ ಪ್ರಸಾದ ಕೊಡ್ತಾನೆ ಏನೋ ಗೊತ್ತಿಲ್ಲ. ಮಕ್ಳಿಗೆ ಶಿಕ್ಷಣ ಕೊಟ್ರೆ ದೇವ್ರು ಹುಡ್ಕೊಂಬಂದ್ ಪ್ರಸಾದ ಕೊಡ್ತಾನೆ. ನಾನು ಎಷ್ಟೊಂದ್ಸತಿ ಧಾರ್ಮಿಕ ಕ್ಷೇತ್ರ ಫಂಕ್ಷನ್ಗೆ ಹೋದ್ರೂ ಸ್ವಾಮೀಜಿಗಳು, ಪೂಜಾರರು ಎಲ್ಲರೂ ಇರ್ತಾರೆ. ಒಂದ್ ಹೇಳ್ತೀನಿ, ಗುರುಗಳೇ, ಸ್ವಾಮೀಜಿಗಳೇ, ನಿಮ್ಮ ದೇವಸ್ಥಾನದಲ್ಲಿ ಗಂಟೆ ಯಾವಾಗ ಹೊಡೆಯುತ್ತೆ, ಯಾವಾಗ ಪ್ರಸಾದ ಬರುತ್ತೆ ನಾನಂತೂ ನೋಡಿಲ್ಲ, ಗೊತ್ತಿಲ್ಲ. ನಂಬಿಕೆ ವಿಶ್ವಾಸದ ಮೇಲೆ ಹೆಜ್ಜೆ ಇಡ್ತೀವಿ. ಆದ್ರೆ ನಮ್ ಶಾಲೆ ಗಂಟೆ ಹೊಡಿತಲ್ಲ, ಈ ದೇಶ ಉದ್ಧಾರ ಆಗುತ್ತೆ, ಮಕ್ಕಳು ಉದ್ಧಾರ ಆಗ್ತಾರೆ ಅಂದ್ರೆ ಅದನ್ನೆಲ್ಲ ಒಪ್ತಾರೆ. ಅಂದ್ರೆ ಟು ಸೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬರು ಬಡತನನ ಮೀಗಿಸ್ಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ. ನಿಜ ಸರ್. ಜಾತಿಗೆ ಬ್ಯಾರಿಯರ್ ಇರುತ್ತೆ, ಭಾಷೆಗೆ ಬ್ಯಾರಿಯರ್ ಇದೆ, ರಾಜ್ಯಕ್ಕೆ ಬ್ಯಾರಿಯರ್ ಇದೆ, ದೇಶಕ್ಕೆ ಬ್ಯಾರಿಯರ್ ಇದೆ, ಎಲ್ಲದಕ್ಕೂ ಇದೆ. ಎಜುಕೇಶನ್ಗೆ ಅದೇ ಬಹಳ ಇಂಪಾರ್ಟೆಂಟ್. ಅದನ್ನ ತಗೊಂಡು ಆಮೇಲೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೆ. ಏನೇನ್ ಪ್ರಾಬ್ಲಮ್ಸ್ ಇದೆ, 10 ವರ್ಷದಿಂದ ಚಿಂತನೆ ಇರ್ತಕ್ಕಂಥ ಕೆಲವು ವಿಚಾರಗಳು ಬೇಕಾದಷ್ಟು 3 ಎಕ್ಸಾಮ್ ಪಾಲಿಸಿ, ಕಾಪಿ ಹೊಡೆಯತ್ತೆ ನಿಲ್ಸ್ಬೇಕಾಗಿತ್ತು, ಇದನ್ನೆಲ್ಲದು ಕೂಡ. ಸೊ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕ ಅಂಶಗಳು ಏನಿದೆ ಒಂದೊಂದೇ ಲೇಟ್ ಮಾಡದೆ ಪಟ್ ಅಂತ ಡಿಸಿಷನ್ ತಗೊಳ್ತಾ ಇದೀನಿ. ಮತ್ತೆ ಬೇರೆಯವ್ರದ್ದು ಗೈಡೆನ್ಸ್ ತಗೋತೀನಿ. ನಿಜ. ಅಪ್ಪರ್ ಹೌಸ್ ಅಲ್ಲಿ MLC ಗಳಿದ್ದಾರೆ, ಮತ್ತೆ MLAs ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗೆ ಹೋಗಿ ಹೇಳ್ತೀನಿ, ಸರ್ ಹಿಂಗ್ ಸಮಸ್ಯೆ ಇದೆ, ನಾನು ಏನ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ನಂಗೆ ಹೇಳಿದಾರೆ, ನಾನು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತೀನಿ ಅಂತ. ಅದು ಯಾಕಂದ್ರೆ ಅವರಿಗೆ ಪಾಪ ಶಿಕ್ಷಣದ ಬಗ್ಗೆ ಬಹಳ, ಯಾಕಂದ್ರೆ 4ನೇ ಕ್ಲಾಸಿಗೆ ಅವ್ರು ಹೋಗಿದ್ದು. ನಿಜ. ಅವ್ರ ಗುರುಗಳು ಮರ್ತೋಯ್ತು, ಏನೋ ಒಂದು ಹೆಸರಿದೆ, ರಾಜಪ್ಪ ಮೇಸ್ಟ್ರು. ರಾಚಪ್ಪ. ಅವ್ರು ಏನಾದ್ರು CM ಅವ್ರು ಹೇಳಿದ್ರು, ನಾನ್ 4ನೇ ಕ್ಲಾಸ್ ಹೋಗ್ಲಿಲ್ಲ ಅಂದ್ರೆ ಬಂದು 2ನೇ ಸತಿ ನಾನು CM ಆಗ್ತಾ ಇರ್ಲಿಲ್ಲ. ಕರೆಕ್ಟ್. ಹೌದು ಸರ್. ಹುಟ್ಟೂರಿಗೆ ಬಂದ್ರಿ, ಆ ಊರಲ್ಲಿ ಒಂದು ಶಾಲೆ ಇದೆ. ಹೌದು. ಆ ಶಾಲೆ ಇರ್ಲಿಲ್ಲ ಅಂದ್ರೆ ನಮ್ ತಂದೆಯವರು ಈ ರಾಜ್ಯದಲ್ಲಿ ಬಂಗಾರಪ್ಪರು ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಹೌದು ಸರ್, ನಿಜ. ಅವ್ರು ಅಲ್ಲಿಂದ ಓದಿ ದೈವಂಗ ಸಮಾಜದ ಹಾಸ್ಟೆಲ್ ಅಲ್ಲಿ ಅವ್ರು ಕೊಟ್ಟಿರೋ ಅನ್ನ ತಿಂದು ಮೈಸೂರು ಮಹಾರಾಜ ಕಾಲೇಜಿಗೆ ಹೋಗಿ ಲಾ ಮಾಡಿ ಅವ್ರದೆಲ್ಲ ಆಮೇಲೆ ಕಲಿಕೆ ಅದು ಇದು ಎಲ್ಲ ಶ್ರದ್ಧೆಯಿಂದ ಮಾಡೋದು. ನಾವೆಲ್ಲ ಓದ್ಲಿಲ್ಲ, ಯಾಕಂದ್ರೆ ಏನಾಗುತ್ತೆ, ನಂಗೆ ಓದೋದ್ ಕಷ್ಟ. ಅದಕ್ಕೆ ಅಫ್ಕೋರ್ಸ್ ಕೆಲವರೆಲ್ಲ ಈ ಮಾಧ್ಯಮದಲ್ಲಿ ಟ್ರೋಲ್ ಮಾಡ್ತಾರೆ. ಇಟ್ಸ್ ಓಕೆ, ಇಟ್ಸ್ ಫನ್, ಬಟ್ ಫನ್ ಶುಡ್ ಬಿ 120%. ಬಟ್ ಎಸೆನ್ಸ್ ಆಫ್ ಇಟ್ ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನ ಇಲ್ವಾ, ಅದನ್ನ ಮಾಡಿದ್ರೆ ನನಗೆ ಸ್ವಲ್ಪ ಸಮಸ್ಯೆ ಸರಿ ಆಗ್ತದೆ. ಬಟ್ ತುಂಬಾ ರೆವಲ್ಯೂಷನರಿ ತೀರ್ಮಾನಗಳನ್ನು ತಗೊಂಡ್ವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.